ನಮ್ಮ ಮಹಂತ ಗೋವಿಂದ ದೇವಗಿರಿ ಅವರು ಮುಟ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಜವಾಬ್ದಾರಿ ಅವ್ರು ಹೊರಲಿಲ್ಲ. ಹಂಗೆ ಜವಾಬ್ದಾರಿ ಯಾರ ಖಜಾಂಚಿ ಜವಾಬ್ದಾರಿ ಹೊರಲಿಲ್ಲ. ಹಣದ ವ್ಯವಹಾರ ಅಂದ್ರೆ ಎಲ್ಲೋ ಶ್ರೀಗಳ ಮೇಲೆ ಯಾರನ್ನು ಹಾಕ್ತಾರಪ್ಪ ಅಂತಂದ್ರೆ ಅದು ಜವಾಬ್ದಾರಿ ಹೊರವ್ರು ಯಾರು. ಹಂಗಾದ್ರೆ ಚಂಪತರಾಯ ಇಲ್ದಿದೆಲ್ಲ ಏನಕ್ಕೆ ಆಗ್ಬೇಕಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ. ಆದರೆ ಚಂಪತರಾಯರ ಮೇಲೆ ಆಯಿತು, ಇನ್ನುಳಿದರ ಮೇಲೆ ಆಯಿತು, RSS ಮತ್ತು BJP ಕೃಪಕಟಾಕ್ಷ ಅಂತೇಳಿ ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ನೋಡ್ಬೇಕು ಏನಾಗ್ತದೆ. ಒಟ್ಟಾರೆಯಾಗಿ ರಾಮ ಮಂದಿರದ ಈ ಹಗರಣ ಸುಲಭವಾಗಿ ಮುಗಿಯುವಂಥದ್ದಲ್ಲ. ಮುಂಬರುವ ಚುನಾವಣೆಯಲ್ಲಿ ಇದರ ಪರಿಣಾಮ ಆಗ್ತದೆ ಅನ್ನೋದು ಭಾಳಷ್ಟು ಜನ ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ ಈ ಎಲ್ಲ ವ್ಯವಹಾರ ಬಗ್ಗೆ, ಅವ್ಯವಹಾರ ಬಗ್ಗೆ? ಸರಿ ಅನ್ನಿಸ್ತದನ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ H16 ನ್ಯೂಸ್ ಸಾಧಿಸ್ಬಿಟ್ಟು ಸತ್ಯವಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇರ್ತದೆ. ಅದೇ ಕಾಲಕ್ಕೆ ಇದೊಂದು ಏನಪ್ಪ ಅಂದ್ರೆ ಜನಪರವಾದ ಹೋರಾಟ ಇರೋದ್ರಿಂದ, ಸ್ವತಂತ್ರ ಒಂದು ಪತ್ರಿಕಾರಂಗದ ಹೋರಾಟ ಇರೋದರಿಂದ ತಮ್ಮಿಂದ ಸಹಾಯ ಸಹಕಾರ, ಆರ್ಥಿಕ ಸಹಾಯ ಬೀಳ್ತಾ ಇರ್ತದೆ. ಸಹಾಯ ಸಹಕಾರ ನೀಡಿ ಇದನ್ನು ಉಳಿಸ್ಕೊಳ್ಳೋದ ಒಂದು ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ರಾಗಿದ್ದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.